ಇದ್ರಲ್ಲಿ ಎಷ್ಟು ಮೊಟ್ಟೆ ಇರ್ಬೋದು? ಡೇ 22 ಆಫ್ ಫಾರ್ಮಿಂಗ್ ಲಾಗ್. ಇವತ್ತು ಎದ್ದೊಳಕ್ಕೆ ಯಾಕೋ ಮೂಡೇ ಇಲ್ಲ ಅಂದ್ರು ಎದ್ದು ನನ್ ರೋಟಿನ್ ಸೇಮ್, ಅದೇ ಕ್ಯಾನ್ ಅದೇ ಕೌ. ಈ ತರ ಯಾಕೆ ಬಾಕ್ಸ್ ಅಲ್ಲಿ ಇರೋದನ್ನ ತಿಂತಿದ್ದೀನಿ ಅಂದ್ರೆ ನಮ್ ಟೈಗರ್ ಕಾಲೇಜಿಗೆ ಹೋಗ್ತೀನಿ ಅಂದು ಯಾಕೋ ಹೋಗ್ಲಿಲ್ಲ, ಸೊ ನಾನೇ ಸ್ವಾಹ ಅನ್ಸಿದೆ. ನಮ್ಮ ಮನೇಲಂತೂ ಇವ್ರನ್ನ ನೋಡಿ ನಾನು ದೊಡ್ಡವನಂತ ಮರ್ತೆ ಹೋಗ್ತಿದ್ದೀನಿ. ಯಾಕಂದ್ರೆ ಅವ್ರನ್ನ ಆಟಾಡ್ಸಿ ನಾನು ಅವ್ರ ತರನೇ ಆಗ್ತಿದ್ದೀನಿ. ಆದ್ರೂ ಗುರು, ಚೈಲ್ಡ್ ಲೈಫೇ ಬೆಸ್ಟ್. ಯಾವ ರೆಸ್ಪಾನ್ಸಿಬಿಲಿಟಿ ಟೆನ್ಷನ್ ಯಾವುದೂ ಇಲ್ಲ. ಆಡಿದ್ದೆ ಆಟ, ಓಡಿದ್ದೆ ಓಟ. ಕೆಲವ್ರು ಹೇಳ್ತಾರೆ ಒಬ್ನೇ ಮಗ ಹುಟ್ಟೋದು ಎಷ್ಟೋ ಬೆಸ್ಟ್ ಅಂತ. ನಮ್ ಪಾಡು ಯಾರಿಗ್ ಹೇಳೋಣ? ಆ ಕಡೆ ಹೊಲ ತೋಟ, ಈ ಕಡೆ ಮನೆ ಕೆಲಸ ಎಲ್ಲ ಮಾಡ್ಬೇಕು. ಮೋಸ್ಟ್ಲಿ ನಮ್ಮಮ್ಮ ಪುಣ್ಯ ಮಾಡಿದೆ ನನ್ನ ಪಡಿಯೋಕೆ. ಮೊನ್ನೆ ಹೊಸ ನಾಜುಲ್ ತಂದಿದ್ವಿ, ಅದನ್ನ ಅನ್ಬಾಕ್ಸ್ ಮಾಡಿದೆ. ಇದಕ್ಕೆ ಕೃಷ್ಣ ಮುಲ್ಲಾ, ಮಂಜು ಮುಲ್ಲಾ ಅವ್ರನ್ನ ಕರ್ಸೋಣ ಅಂತ ಇದ್ದೆ. ಅವ್ರನ್ನ ಕರ್ಸಿ ಅವರೇ ಫೇಮಸ್ ಆದ್ರೆ ಅಂತ ಸುಮ್ಮನೆ ಆದೆ. ನಮ್ಮೂರಿನ ಯುವ ಗ್ಯಾಂಗ್ಸ್ಟಾರ್. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇವಾಗಿನ ಮಕ್ಕಳೆಲ್ಲ ಫೋನ್ನಲ್ಲೇ ಬ್ಯುಸಿ ಆಗಿರ್ತಾರೆ. ನಮ್ಮೂರಲ್ಲಿ ಇನ್ನ ಇದಾವೆ ಒಳ್ಳೊಳ್ಳೆ ಪ್ರತಿಭೆಗಳು. ಸ್ಕೂಲಲ್ಲಿ ಬೆಲ್ ಹೊಡೆದ್ಮೇಲೆ ಹೋಗ್ತಿದ್ದೆ. ಇಲ್ಲಿ ನಾನೇ ಬೆಲ್ ಹೊಡಿಬೇಕು, ಇಲ್ಲಿ ನಾನೇ ಹೆಡ್ ಮಾಸ್ಟರ್, ಎಲ್ಲ ನಾನೇ ಆಗೀನಿ. ಅದಕ್ಕೆ ಟೈಮ್ ಆಗಿತ್ತು ಅಲ್ಲಿಂದ ಇದ್ರಲ್ಲಿ ಎಷ್ಟು ಇಲ್ಲ ಬ್ರೋ, ತುಂಬಾ ದಿನ ಆಯ್ತು ನೋಡ್ದೇನೆ, ಅದಕ್ಕೆ ನಿಮ್ಗೆ ತೋರಿಸಿದೆ. ಇವತ್ತು ಲೆಗ್ಸ್. ಈ ದಿನ ಎಷ್ಟೋ ಜನಕ್ಕೆ ಭಯ ಉಡ್ಸುತ್ತೆ. ಯಾಕಂದ್ರೆ ಲೆಗ್ ಟ್ರೈನ್ ಮಾಡ್ಬೇಕಾದ್ರೆ ಬರೋ ಪೇಯ್ನು ಯಾವ ಶತ್ರುಗೂ ಬೇಡ ಗುರು. ನನ್ಗೆ ನಡೆಯಕ್ಕೂ ಕೂಡ ಆಗ್ತಿದ್ದಿಲ್ಲ, ಸೊ ವಿಡಿಯೋ ಮಾಡಕ್ಕಾಗಿಲ್ಲ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.